ನನ್ನ ಪುಟ್ಟ ಲೋಕಕ್ಕೆ ಸ್ವಾಗತ ಸ್ವಾಗತ ನಿಮ್ಮೆಲ್ಲರಿಗೂ ಸ್ವಾಗತ. ಹಲೋ, ವೆಲ್ಕಮ್ ಬ್ಯಾಕ್ ಟು ಕೃತೀಸ್ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಇವತ್ತಿನ ವ್ಲಾಗ್ನ ಶುರು ಮಾಡ್ತಿರೋದು ನಮ್ಮ ಮನೇಲಿ ಒಂದು ಪುಟ್ಟದು ರೋಸ್ ಗಿಡ ಇದೆ. ಅದರಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋಂಥ ರೋಸ್ ಬಿಟ್ಟಿತ್ತು. ಸೊ ಅಲ್ಲಿಂದಾನೇ ಶುರು ಮಾಡ್ತಿದ್ದೀನಿ ವ್ಲಾಗ್ನ. ಆ್ಯಂಡ್ ಅವತ್ತಿನ ದಿನ ಸೋಮವಾರ, ಕಾರ್ತಿಕ್ ಸೋಮವಾರ, ಲಾಸ್ಟ್ ಸೋಮವಾರ ಆಗಿತ್ತು. ಸೊ ಆ ವ್ಲಾಗ್ನ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಸಖತ್ತಾಗಿ ಬ್ಯೂಟಿಫುಲ್ ಆಗಿತ್ತು ರೋಸು. ಆ್ಯಂಡ್ ಎಷ್ಟು ಪುಟ್ಟ ಗಿಡದಲ್ಲಿ ಎಷ್ಟು ಚೆನ್ನಾಗಿರೋ ಅಂಥ ರೋಸ್ ಬಿಡ್ತಿತ್ತು ಗೊತ್ತಾ. ನಮ್ಮ ಗಿಡದಲ್ಲಿ ರೋಸ್ ಬಿಟ್ಟಾಗ ಎಷ್ಟು ಖುಷಿ ಅಂತ ಅನಿಸುತ್ತೆ ಅಲ್ವಾ. ಅವತ್ತು ಕೊನೆಯ ಸೋಮವಾರ ಆಗಿರೋದ್ರಿಂದ ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿದೆ ಅಂತ ಹೇಳ್ಬೋದು. ಏನೋ ಒಂಥರ ಸ್ಪೆಷಲ್ ಅಲ್ವಾ. ಈ ಥರ ಕಾರ್ತಿಕ್ ಸೋಮವಾರಗಳಲ್ಲಿ ಅಥವಾ ಶ್ರಾವಣದಲ್ಲಿ ಈ ಥರ ಪೂಜೆ ಮಾಡೋವಾಗ ಏನೋ ಒಂಥರ ಗೊತ್ತಿಲ್ಲದೆ ಇರೋ ಅಂಥ ಸ್ಪೆಷಲ್ ಅಂತ ಅನಿಸುತ್ತೆ, ನೆಮ್ಮದಿ ಅನಿಸುತ್ತೆ. ಆ್ಯಂಡ್ ಮನೇಲಿ ಕೂಡ ಪೂಜೆ ಎಲ್ಲ ಮುಗಿಸಿ ಧೂಪ ಕೂಡ ಹಾಕ್ತಿದ್ದೀನಿ. ಆ್ಯಂಡ್ ಮೇನ್ ಇಂಪಾರ್ಟೆಂಟಾಗಿ ಹೇಳ್ಬೇಕಾಗಿರೋದು ಏನು ಅಂದರೆ, ಮನೆಗೆ ಧೂಪ ಹಾಕೋದ್ರಿಂದ ಯಾವುದೇ ಥರ ನೆಗೆಟಿವ್ ವೈಬ್ಸ್ ಇರೋದಿಲ್ಲ. ತುಂಬ ಪ್ರಶಾಂತವಾಗಿರುತ್ತೆ ಮನಸ್ಸು. ಒಂದು ಸರಿ ಟ್ರೈ ಮಾಡಿ ನೀವು ಕೂಡ, ಒಂಥರ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಅಟ್ಲೀಸ್ಟ್ ನಾವು ವಾರಕ್ಕೆ ಒಂದು 2 ಸರಿ ಮನೇಲಿ ಧೂಪ ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಆ್ಯಂಡ್ ನಾನು ಮಿಸ್ ಮಾಡದೆ ಹಾಕ್ತೀನಿ ಮನೇಲಿ ಪೂಜೆ ಮಾಡಿದಾಗ. ಆ್ಯಂಡ್ ತುಂಬ ಹಾಕಲ್ಲ, ಲೈಕ್ ವಾರಕ್ಕೆ ಒಂದು 2 ಸಾರಿ ಆದರೂ ಮಿಸ್ ಮಾಡದೆ ಧೂಪನ ಹಾಕ್ತೀನಿ. ನನಗದೊಂಥರ ಅಭ್ಯಾಸ ಆಗಿಬಿಟ್ಟಿದೆ. ಒಂಥರ ಖುಷಿ ಅಂತ ಅನಿಸುತ್ತೆ, ಮನಸ್ಸಿಗೆ ಒಂಥರ ನಿರಾಳ ಅನಿಸುತ್ತೆ. ಸೊ ಹಾಗಾಗಿ ಧೂಪ ಹಾಕಿ ಎಲ್ಲದನ್ನು ಮುಗಿಸಿ ಮನೇಲಿ ಸ್ವೀಟ್ ಕೂಡ ಮಾಡಿದ್ದೆ. ಆ್ಯಂಡ್ ಇನ್ನೊಂದನ್ನು ಹೇಳೋದನ್ನು ಮರೆತೆ, ನಾನು ಧೂಪ ಹಾಕುವಾಗ ಧೂಪದ ಜೊತೆಗೆ ಒಂದು 2 ಲವಂಗ, ಒಂದು ಪಲಾವ್ ಎಲೆ ಕೂಡ ಹಾಕ್ತೀನಿ. ತುಂಬಾ ಒಳ್ಳೆಯದು. ಒಂಥರ ನೆಗೆಟಿವ್ ವೈಬ್ಸ್ ಹೋಗುತ್ತೆ ಅನ್ನೋ ಫೀಲಿಂಗ್ ನನಗೆ ಬರುತ್ತೆ. ನನಗೂ ಯಾರೋ ಹೇಳಿರೋದು ಎಲ್ಲ ನೋಡಿರೋದು ಬಿಟ್ಟರೆ, ನಾನು ಅದನ್ನು ಅಭ್ಯಾಸ ಮಾಡ್ಕೊಂಡಾಗಿಂದ ಅದು ನನಗೆ ಒಂಥರ ರೊಟೀನ್ ಆಗಿಬಿಟ್ಟಿದೆ. ಅಮ್ಮ ಕುಶಂತ್ಯಾ ಬೇಡ, ಅದು ಹಾಕೋದು ಬಾಕ್ಲಾಕು ಕ್ಲೀನಾಗಿ ಬಾಕ್ಲಾಕು. ಅಪ್ಪಟ ಅಪರಂಜಿ ಬಡ್ಕಿ, ಇದು ಬಡ್ಕಿ. ಹಾಡು ಹೇಳ್ತದ್ಯಾ? ಹಾಡು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಮ್ಮೀಸ್ ಯೂಟ್ಯೂಬ್ ಚಾನಲ್. ಈಗ ಪೂಜೆ ಎಲ್ಲ ಆಯ್ತು. ನಾನೀಗ ಎಲ್ಗ ಹೋಗ್ಬೇಕು ಗೊತ್ತಾ ನಿಂಗೆ? ರಾಗಿ ಹಿಟ್ಟು ಹಾಕ್ಸ್ಕೊಂಬರಕ್ ಹೋಗ್ಬೇಕು. ಅವರು ಬರ್ತಾರಂತೆ. ಪಾಪುಗೆ ಎಲ್ಲ ಕೊಡ್ತಾಳಂತೆ. ಯಾವಾಗ್ಲಾದ್ರೂ ಹೇಳ್ತೀನಿ, ಪಾಪುಗೇನು ಕೊಟ್ಟಿಲ್ಲ ಅಂದ್ರೆ ಕರ್ಕೊಂಡು ಹೋಗಲ್ಲ ಅಂತ. ಅದಕ್ಕೆ ಅವಾಗ ಎಲ್ಲ ಕೊಡ್ತೀನಿ, ಕರ್ಕೊಂಡು ಹೋಗು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾವಳೆ ಅಲ್ಲಮ್ಮ. ಮುತ್ತ ಕೊಡು ನೋಡೇಶನ್. ನೀನು ಅವಳು ಕೊಟ್ರೆ ಇವಳು ಪಕ್ಕ ಕೊಡ್ತಾಳೆ, ಇಲ್ಲಾಂದ್ರೆ ಇವಳು ಓಡಿಸ್ತಾಳೆ. ಲಿಪ್ಟಿಕ್ ಬೇಕಾ ನಿಂಗೆ? ಹಾಕಲ್ಲ. ಏನ್ ಬೇಕು ನಿಂಗೆ? ಏನು ಬಟ್ಟ ಇಟ್ಟಿದ್ದೀನಿ ಕಣಮ್ಮ ನಿಂಗೂನು. ಅವತ್ತಿನ ದಿನ ಸೋಮವಾರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನಿಸ್ತಾನೆ ಇತ್ತು. ಬೆಳಗ್ಗೆ ಒಂದು ಮಾಡೆಲ್ ಶೂಟ್ ಇರೋದ್ರಿಂದ ಡೇ ಎಲ್ಲ ಅಲ್ಲೇ ಆಗಿಬಿಡ್ತು. ಬೆಳಗ್ಗೆ ಎದ್ದು ಟಿಫನ್ ಮಾಡಿ ಹೋಗೋ ಅಷ್ಟರಲ್ಲಿ ಲೇಟ್ ಆಗಿಬಿಡ್ತು. ಸೊ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ಸೊ ಸಂಜೆ ಬಂದು ಪೂಜೆ ಮಾಡಿ ಹೋಗೋಣ ಅಂದ್ಬಿಟ್ಟು ಸುಮ್ಮನಾದೆ. ಆ್ಯಂಡ್ ಅವತ್ತಿನ ದಿವಸ ದೇವಸ್ಥಾನಕ್ಕೂ ಕೂಡ ಹೋಗೋಣ ಅಂತ ಕೆಳಗಡೆ ಬಂದೆ. ಆ್ಯಂಡ್ ನಮ್ಮ ಪಕ್ಕದಲ್ಲೇ ಒಬ್ಬರು ಗೊತ್ತಿರೋರಿದ್ದಾರೆ, ಲೈಕ್ ಒಂದು ಫ್ರೆಂಡ್ ಥರ. ಅವರು ಬರ್ತೀವಿ ಅಂದರು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ, ಹೋಗಿ ಬರೋಣ ಜೊತೆಯಲ್ಲಿ ಅಂದ್ಬಿಟ್ಟು. ನಿಯರ್ ಬೈ ಮನೆ ಹತ್ರನೇ ಇರೋಂಥ ರಾಧಾಕೃಷ್ಣ ಟೆಂಪಲ್ ದೇವಸ್ಥಾನದಲ್ಲೇ ಇದೆ ಶಿವನ ದೇವಸ್ಥಾನ. ಸೊ ಹಂಗಾಗಿ ಅಲ್ಲಿ ಚೆನ್ನಾಗಿ ಪೂಜೆ ಆಗ್ತಿರುತ್ತೆ. ಸರಿ ಅಂದ್ಬಿಟ್ಟು ಅಟ್ಲೀಸ್ಟ್ ಕೊನೆಯ ಸೋಮವಾರ ಚೆನ್ನಾಗಿ ಪೂಜೆ ಆಗಿರುತ್ತೆ, ಒಳ್ಳೆ ದರ್ಶನ ಆಗುತ್ತೆ ಅನ್ನೋ ಕಾರಣಕ್ಕೆ ಹೋಗಿ ಬರೋಣ ಅಂತ ಮಾತಾಡ್ಕೊಂಡು ಕೆಳಗಡೆ ಬಂದೆ. ಹಂಗೆ ರಾಗಿ ಹಿಟ್ಟು ಕೂಡ ಹಾಕ್ಸ್ಕೊಂಬರ್ಬೇಕಿತ್ತು. ಸರಿ 2 ಕೆಲಸನೂ ಮುಗಿಸ್ಕೊಂಡು ಬಂದು ಮತ್ತೆ ಅಡುಗೆ ಮಾಡೋಣ ಅಂದ್ಬಿಟ್ಟು ನಾನು ಕೆಳಗಡೆ ಹೋದೆ. ಆ್ಯಂಡ್ ಅವ್ರು ಒಂದು ಸ್ವಲ್ಪ ಹೊತ್ತು ಬರೋದು ಲೇಟ್ ಆಯಿತು. ಹಂಗಾಗಿ ನಾನು ಹಂಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಗ್ಲಿಮ್ಸನ್ನ ತಗೊತಾ ಇದ್ದೆ. ಆ್ಯಂಡ್ ಅವರು ಬಂದರು, ಅವ್ರನ್ನೂ ಪಿಕ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಅವ್ರು ಅಷ್ಟು ಕಂಫರ್ಟಬಲ್ ಇರಲಿಲ್ಲ ವ್ಲಾಗ್ಗೆ, ಅದಕ್ಕೆ ನಾನು ಅವ್ರದ್ದನ್ನೇನು ಕ್ಯಾಪ್ಚರ್ ಮಾಡಲಿಲ್ಲ. ದೇವಸ್ಥಾನಕ್ಕೆ ಹೋದ್ವಿ. ಆ್ಯಕ್ಚುಲಿ ನಾನು ಪ್ರತಿ ಸರಿ ದೇವಸ್ಥಾನಕ್ಕೆ ಹೋದಾಗ, ಅಂದರೆ ಈ ಕಾರ್ತಿಕ್ ಸೋಮವಾರಗಳಲ್ಲಿ 101 ದೀಪ ಹಚ್ತಿದ್ದೆ. ನಂದಿ ಬೆಟ್ಟಕ್ಕೆ ಹೋಗಿ 101 ದೀಪ ಹಚ್ಚಿ ಬರ್ತಿದ್ದೆ. ಬಟ್ ಸಮ್ ರೀಸನ್ಸಿಂದ ಒಂದು 2 ಇಯರ್ಸಿಂದ ಆಗ್ತಿಲ್ಲ. ಹಿಂದಿನ ವರ್ಷವೂ ಇಲ್ಲ, ಈ ವರ್ಷವೂ ಇಲ್ಲ.
ಮುಂದಿನ ವರ್ಷ ಆದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಒಳ್ಳೆ ದರ್ಶನ ಆಯಿತು ದೇವಸ್ಥಾನದಲ್ಲಿ. ಆ್ಯಂಡ್ ಬರ್ತಾ ರಾಗಿ ಹಿಟ್ಟು ಕೂಡ ಹಾಕ್ಸ್ಕೋಬೇಕಿತ್ತು, ಹಾಕಿಸ್ಕೊಂಡು ಮನೆಗೆ ಬಂದೆ. ಕಳಿ 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 ದೊಂಗ ಇದು ದೊಂಗ ದೊಂಗ ಇದು ಕಳ ಕಳ ಕಲ 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 ನೋಡು ಅವಳನ್ನ. ಪಪ್ಪ ಬಂದ್ರ? ಎಲ್ಲಿ ನೋಡೋಗು. ಬಂದ್ರ? ಎಲ್ಲಿದ್ದಾರೆ? ಇದಾರ? ಯಾರು? ಪಪ್ಪ ಬಂದಿದಾರಾ? ಖುಷಿ ಆಗ್ತದೆ. ಏನ್ ಬೇಕಾ? ಕೀನಾ? ಏನಕ್ಕೆ? ಏನ್ ಕೀ? ಏನಕ್ಕೆ? ಅದೇ ಏನಕ್ಕೆ ಕೀ? ಗೇಟ್ ಬೀಗನಾ? ಗೇಟ್ ಬೀಗ ಕೊಡ್ಬೇಕಾ? ಬಾ ಕೊಡ್ತೀನಿ, ತಗೋ ನಡಿ. ಬರ್ತಾರಾ? ಇನ್ನು ಬಂದಿಲ್ವಾ? ಬಂದಿದ್ದಾರೆ ಅಂತ ಹೇಳ್ದೆ. ಬಂದಿದ್ದಾರೆ. ಅಕ್ಕಿಯಲ್ಲಿ ಕೆಳಗಡೆ ಹಾಕ್ಬಿಟ್ಟಾ? ಆ್ಯಂಡ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರೆಕಾಯಿ ಇದ್ಕಿದ ಬೇಳೆ ಬಾತ್ ಮಾಡ್ತಿದ್ದೆ, ಅದರದ್ದು ಕೂಡ ರೆಸಿಪಿನ ತೊಗೊತಿದ್ದೀನಿ. ಕೊತ್ತಂಬರಿ, ಪುದೀನ, ಸ್ವಲ್ಪ ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ. ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಪಲಾವ್ ಸ್ಪೈಸಸ್ ಹಾಗೂ ಗೋಡಂಬಿ, ಚಕ್ಕೆ, ಲವಂಗ, ಸೋಂಪು ಕಾಳು, ಕರಿಬೇವು, ಕಾಯಿ ಹಾಗೂ ಧನಿಯಾ ಪುಡಿ, ಅರ್ಶಿನ ಪುಡಿ ತೊಗೊಂಡಿದ್ದೀನಿ. ಆ್ಯಂಡ್ ಅಕ್ಕಿನ ನಾನೊಂದು 10 ಮಿನಿಟ್ಸ್ ಮುಂಚೆನೇ ನೆನೆಸಿ ಇಟ್ಟಿದ್ದೀನಿ ಅನ್ನ ಸಾಫ್ಟಾಗಿ ಆಗೋಕ್ಕೆ. ಆ್ಯಂಡ್ ಸ್ವಲ್ಪ ಲೆಮನನ್ನು ಕೂಡ ಯೂಸ್ ಮಾಡ್ಕೊತೀನಿ. ಆ್ಯಂಡ್ ಎಲ್ಲದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ, ಕ್ವಿಕ್ಕಾಗೆ ಮಾಡ್ಬೋದು ಅಂತ. ಇದಕ್ಕಿದ್ದು ಅವರೆಕಾಳಿಂದ ಪಲಾವ್ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು ತುಂಬಾ ರುಚಿಯಾಗಿರುತ್ತೆ. ಆ್ಯಂಡ್ ಇಲ್ಲಿ ಪಲಾವ್ ಮಾಡೋದಕ್ಕೋಸ್ಕರ 2 ಸ್ಪೂನಷ್ಟು ತುಪ್ಪ, 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಪಲಾವ್ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಅದನ್ನು ಫ್ರೈ ಆದಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ 2 ಈರುಳ್ಳಿನೂ ಕೂಡ ಹಾಕ್ಕೊತಿದ್ದೀನಿ. ಈ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಕೊಂಡು ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಇದು ಸಾಫ್ಟ್ ಆದಮೇಲೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಟೊಮೊಟೊನ ಹಾಕ್ಕೊತಿದ್ದೀನಿ. ಇದು ಅಷ್ಟೇ ಸಾಫ್ಟ್ ಆಗಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ. ಆ್ಯಂಡ್ ಟೊಮೆಟೊ ಕೂಡ ಸಾಫ್ಟ್ ಆಗೋ ಅಷ್ಟರಲ್ಲಿ ನಾನು ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೊಳ್ತೀನಿ. ಈ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಕೊತ್ತಂಬರಿ, ಪುದೀನ ಹಾಗೂ ಕಾಯಿ, ಚಕ್ಕೆ, ಲವಂಗ, ಗೋಡಂಬಿ ಎಲ್ಲದನ್ನು ರುಬ್ಕೊಳ್ತೀನಿ. ಆ್ಯಂಡ್ ಸಖತ್ ರುಚಿಯಾಗಿ ಬರುತ್ತೆ ಈ ಥರ ರುಬ್ಬಿ ಮಾಡೋದ್ರಿಂದ. ಹಸಿ ಕಾಯನ್ನು ಹಾಕ್ಕೊಳ್ತಿದ್ದೀನಿ. ಅದ್ರ ಜೊತೆಗೆ ಚಕ್ಕೆ, ಲವಂಗ, ಸೋಂಪು ಕಾಳು, ಒಂದು 4-5 ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊತೀನಿ. ಇದು ಗ್ರೈಂಡ್ ಆಗೋಷ್ಟರಲ್ಲಿ ಟೊಮೆಟೊ ಕೂಡ ಫ್ರೈ ಆಗಿರುತ್ತೆ. ಆ್ಯಂಡ್ ಇದು ಗ್ರೈಂಡ್ ಮಾಡೋಕ್ಕೆ ಮುಂಚೆ ನಾನು ಇದಕ್ಕೆ ಮೆಂತ್ಯ ಸೊಪ್ಪು ಹಾಕೋದನ್ನು ಮರ್ತೋಗಿದ್ದೆ. ಆ್ಯಂಡ್ ಟೊಮೆಟೊ ಸಾಫ್ಟ್ ಆಗಿದ ತಕ್ಷಣ ಮೆಂತ್ಯ ಸೊಪ್ಪನ್ನು ಹಾಕಿ ಇದನ್ನು ಅಷ್ಟೇ ಒಂದು ಸ್ವಲ್ಪ ಅದರಲ್ಲಿರೋ ಅಂಥ ರಾ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಮೆಂತ್ಯ ಸೊಪ್ಪು ಆಪ್ಷನಲ್ ಆಗಿರುತ್ತೆ, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು ಅಥವಾ ಬೇಡ ಅಂದರೆ ಬೇಡ. ನನಗಿಷ್ಟ ಅಂದ್ಬಿಟ್ಟು ನಾನು ಹಾಕಿದೆ, ತುಂಬ ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಇದು ಕೂಡ ಫ್ರೈ ಆಗೋಷ್ಟರಲ್ಲಿ ಇದನ್ನು ರುಬ್ಕೊಂಡು ಬಂದೆ. ಆ್ಯಂಡ್ ರುಬ್ಬಿರೋಂಥ ಮಿಶ್ರಣನ ಎಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದ್ರ ಜೊತೆಗೆ 1 ಸ್ಪೂನಷ್ಟು ಧನಿಯಾ, 1/4 ಸ್ಪೂನಷ್ಟು ಅರ್ಶಿನ ಪುಡಿನ ಹಾಕ್ಕೊಂಡು ಇದಕ್ಕೆ ನೀರೇನು ಆ್ಯಡ್ ಮಾಡದೆ ಹಸಿ ವಾಸನೆ ಹೋಗೋವರೆಗೂ ಈ ಮಸಾಲೆಯನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಫ್ರೈ ಆದಮೇಲೆ ಇದ್ಕಿದ ಅವರೆಕಾಳು ಇರುತ್ತಲ್ವ ಅದನ್ನು ಕೂಡ ಹಾಕ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದರಲ್ಲಿರೋವಂಥ ರಾ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇದೇ ಟೈಮಲ್ಲಿ ನಾನೊಂದು ಅರ್ಧ ಸ್ಪೂನಷ್ಟು ಬಿರಿಯಾನಿ ಪೌಡರ್ ಹಾಕ್ಕೊತೀನಿ, ಡಿಫ್ರೆಂಟ್ ಫ್ಲೇವರ್ಗೋಸ್ಕರ. ಅರ್ಧ ಸ್ಪೂನಷ್ಟು ಬಿರಿಯಾನಿ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ರಾ ಸ್ಮೆಲ್ಲೆಲ್ಲ ಹೋದ್ಮೇಲೆ ನಾನು ಅಕ್ಕಿ ಎಷ್ಟು ತೊಗೊಂಡಿರ್ತೀನಿ ಅದಕ್ಕೆ ಡಬಲ್ ಕ್ವಾಂಟಿಟಿಯಷ್ಟು ನೀರನ್ನು ಹಾಕ್ಕೊಂಡು ಅಕ್ಕಿನೂ ಕೂಡ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು
ಕುದಿಯಕ್ಕೆ ಬಿಡ್ತೀನಿ. ಸ್ವಲ್ಪ ಹೊತ್ತು ಕುದ್ದಿದ್ದು ಆದಮೇಲೆ ಲಾಸ್ಟಲ್ಲಿ ರುಚಿಗೆ ಏನಾದರೂ ಉಪ್ಪು ಬೇಕು ಅಂದರೆ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಲೆಮನ್ನ ಫ್ರೀಸ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬಂದು ಆದಮೇಲೆ ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಒಂದು ಮೀಡಿಯಮ್ ಫ್ಲೇಮಲ್ಲಿಟ್ಟು 1 ವಿಷಲ್ ಕೂಗಿಸಿದ್ರೂ ಸಾಕು. ಸಖತ್ತಾಗಿರೋ ಅಂಥ ಇದಕ್ಕೆ ಅವರೆಕಾಳು ಬಾತ್ ರೆಡಿ ಆಗುತ್ತೆ ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಸಲಾಡ್ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ರಾತ್ರಿಯೇ ಒಂದು ಸ್ವಲ್ಪ ಮೊಳಕೆ ಕಟ್ಟಿದ್ದೆ ಹೆಸರು ಕಾಳು, ಹಂಗಾಗಿ ಸ್ಟೀಮ್ ಮಾಡೋಕ್ಕೆ ಇಟ್ಟಿದ್ದೀನಿ. ನನಗೆ ಈ ಥರ ಏನೇ ಸಲಾಡ್ ಆಗಲಿ ನನಗೆ ಹಸಿದು ರಾ ಆಗೇ ಇಷ್ಟ, ಹಂಗಾಗಿ ಒಂದು ಸ್ವಲ್ಪ ಸ್ಟೀಮ್ ಮಾಡಿದ್ರೆ ಸಾಕು ಅಂದ್ಬಿಟ್ಟು ಒಂದು ಕಡಾಯಿಗೆ ನೀರು ಹಾಕಿ ಕುದಿಯೋ ನೀರಿಗೆ ಮೇಲೆ ಸ್ಟೀಮರ್ ಮೇಲೆ ಒಂದು ಮೊಳಕೆ ಕಾಳನ್ನು ಹಾಕಿ ಸ್ಟೀಮ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಇದಕ್ಕೆ ಏನೇನು ಬೇಕು ಎಲ್ಲ ಅದನ್ನು ಫಸ್ಟೇ ರೆಡಿ ಮಾಡ್ಕೊಂಬಿಟ್ಟಿದ್ದೆ, ಈಸಿ ಆಗುತ್ತೆ ಅಂತ. ಕಾಯಿ, ಟೊಮೆಟೊ, ಹಸಿಕಾಯಿ, ಸೌತೆಕಾಯಿ, ಸ್ವಲ್ಪ ಕಡಲೆ ಬೀಜ ಹಾಗೂ ಒಂದು ಸ್ವಲ್ಪ ದಾಳಂಬ್ರೆ ಹಣ್ಣು, ಕೊತ್ತಂಬರಿನ ಎಲ್ಲ ರೆಡಿ ಮಾಡಿದ್ದೆ. ನಾನು ಸ್ಟೀಮ್ ಮಾಡಿರೋ ಅಂಥ ಏನಿತ್ತು ಹೆಸರು ಕಾಳು ಅದರ ಜೊತೆಗೆ ಕ್ಯಾರೆಟು ಹಾಗೂ ದಾಳಂಬ್ರೆ ಹಣ್ಣು, ಸೌತೆಕಾಯಿ, ಸಣ್ಣದಾಗಿ ಹಚ್ಚಿರೋಂಥ ಸೌತೆಕಾಯಿ, ಟೊಮೆಟೊ ಹಾಗೂ ಒಂಚೂರು ಕಾಯಿ ಹಾಗೂ ಕಡಲೆ ಬೀಜ ಹಾಕೋದ್ರಿಂದ ಸೀರಿಯಸ್ಲಿ ಸಲಾಡ್ ತಿನ್ನೋವಾಗ ಬಾಯಿಗೆ ಸಿಗ್ತಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಆ್ಯಂಡ್ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಿದ್ದೀನಿ, ಬಾಕ್ಸಿಗೂ ತೊಗೊಂಡು ಹೋಗ್ತೀವಿ ಅಂದಿದ್ರು. ನಮ್ಮ ಮನೆಯವ್ರ ಫ್ರೆಂಡು ಕೂಡ ಊಟಕ್ಕೆ ಬರ್ತೀವಿ ಅಂತ ಹೇಳಿದ್ರು. ಸೊ ಹಂಗಾಗಿ ಕ್ವಾಂಟಿಟಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ತಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಎಲ್ಲ ಹಾಕಿ ನಾನೊಂದು ಸ್ವಲ್ಪ ಲೆಮನ್ ಹಾಗೂ ಚಾಟ್ ಮಸಾಲ ಹಾಗೂ ಸ್ವಲ್ಪ ಪೆಪ್ಪರ್ ಪೌಡರ್ನ ಇದೇ ಟೈಮಲ್ಲೇ ನಾನು ಮಿಕ್ಸ್ ಮಾಡ್ಕೊತೀನಿ. ಇದೇ ಟೈಮಲ್ಲೇ ಹಾಕೋದ್ರಿಂದ ನನಗೆ ಒಂದೇ ಸರಿ ಕ್ಲೀನಾಗೆ ಮಿಕ್ಸ್ ಮಾಡ್ಬೋದು ಅಂದ್ಬಿಟ್ಟು ರುಚಿಗೆ ಬೇಕಾದಷ್ಟು ಉಪ್ಪು, ಪೆಪ್ಪರ್ ಪೌಡರ್ ಹಾಗೂ ಚಾಟ್ ಮಸಾಲಾನ ಇದೇ ಟೈಮಲ್ಲೇ ಹಾಕ್ಕೊಂಡು ಕ್ಲೀನಾಗೆ ಮಿಕ್ಸ್ ಮಾಡ್ಕೊತೀನಿ. ಆ್ಯಂಡ್ ಸೀರಿಯಸ್ಲಿ ಈ ಥರ ಸಲಾಡ್ಸ್ ಅದೆಲ್ಲ ತುಂಬಾ ರುಚಿಯಾಗಿರುತ್ತೆ. ಒಂದ್ಸರಿ ಅಭ್ಯಾಸ ಮಾಡ್ಕೋಬೇಕಷ್ಟೇ ನಮ್ಮ ಲೈಫ್ ಸ್ಟೈಲಲ್ಲಿ. ಈ ಥರ ಹೆಲ್ದಿ ಆಗಿರೋವಂಥದ್ದು ಖಂಡಿತ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಅಷ್ಟೇ. ನನಗಂತೂ ಈ ಥರ ಸಲಾಡ್ಸ್ ಎಲ್ಲ ಮಾಡ್ಕೊಂಡು ತಿನ್ನೋದು ರೊಟೀನ್ ಆಗಿಬಿಟ್ಟಿದೆ ಆ್ಯಂಡ್ ತುಂಬ ಹೆಲ್ದಿ. ಹಂಗಾಗಿ ನಾನು ಏನೇ ಒಂದು ಸಲಾಡನ್ನ ಮಾಡ್ತಾ ಇರ್ತೀನಿ, ಯಾವುದಾದ್ರೂ ಹೊಸ್ದಾಗಿ ಗೊತ್ತಾದರೂ ಟ್ರೈ ಮಾಡ್ತಾ ಇರ್ತೀನಿ. ಆ್ಯಂಡ್ ಇದಂತೂ ನಾರ್ಮಲ್ ಎಲ್ಲರೂ ಮಾಡೋ ಅಂಥದ್ದು. ತುಂಬಾ ಟೇಸ್ಟಿಯಾಗಿತ್ತು. ಸೀರಿಯಸ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೂ ಅಷ್ಟೇ ತುಂಬ ಒಳ್ಳೆ ಕ್ಯಾಲೋರೀಸ್ ಕೊಡುತ್ತೆ ಈ ಸಲಾಡ್ ಅನ್ನೋದು. ಆ್ಯಂಡ್ ನೋಡೋಕ್ಕೂ ಕೂಡ ಕಲರ್ಫುಲ್ಲಾಗಿರುತ್ತೆ, ತಿನ್ನೋಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಇದಾಗಿತ್ತು ನಮ್ಮ ಬ್ರೇಕ್ಫಾಸ್ಟ್. ಆ್ಯಂಡ್ ಸ್ವಲ್ಪ ಪನ್ನೀರ್ ಕೂಡ ಡ್ರೈ ರೋಸ್ಟ್ ಮಾಡಿದ್ದೆ, ಅದನ್ನು ಕೂಡ ಹಾಕ್ಕೊತಿದ್ದೀನಿ. ಸ್ವಲ್ಪ ರೈಸ್, ಸ್ವಲ್ಪ ಸಲಾಡ್, ಸ್ವಲ್ಪ ಪನ್ನೀರ್ ಹಾಗೂ ಸ್ವಲ್ಪ ಕುಕುಂಬರ್ ಇತ್ತು, ಸೌತೆಕಾಯಿ ಇತ್ತು, ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ತಿನ್ಕೊತಿದ್ದೀನಿ. ಆ್ಯಂಡ್ ತುಂಬ ರುಚಿಯಾಗಿರುತ್ತೆ. ಅವರೆಕಾಳು ಬಾತ್ ಆಗಿರ್ಬೋದು, ಸಲಾಡ್ ಆಗಿರ್ಬೋದು. ಆ್ಯಂಡ್ ನಾನು ಸ್ವಲ್ಪ ಪನ್ನೀರ್ ಕೂಡ ಪೆಪ್ಪರ್ ಡ್ರೈ ಮಾಡ್ಕೊಂಡಿದ್ದೆ. ಆ್ಯಂಡ್ ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟ್. ತುಂಬಾ ಹೆಮ್ಮೆಯಾಗಿ, ತುಂಬ ಟೇಸ್ಟಿಯಾಗಿ ಆ್ಯಂಡ್ ಒಳ್ಳೆ ಕ್ಯಾಲೋರೀಸ್ ಇರೋವಂಥ ಬ್ರೇಕ್ಫಾಸ್ಟ್ನ ತೊಗೊಂಡೆ. ಆ್ಯಂಡ್ ಐ ಆಮ್ ವೆರಿ ಸ್ಯಾಟಿಸ್ಫೈ ಅಬೌಟ್ ಮೈ ಬ್ರೇಕ್ಫಾಸ್ಟ್ ಬಿಕಾಸ್ ನನಗೆ ಹೆಂಗೆ ಬೇಕೋ ಹಂಗೆ ತೊಗೊತೀನಿ. ಸ್ವಲ್ಪ ಮೊಸರು ಬಜ್ಜಿ ಕೂಡ ಮಾಡಿದ್ದೆ. ಆ್ಯಂಡ್ ಇದು ಬ್ರೇಕ್ಫಾಸ್ಟ್ ಎಲ್ಲದಕ್ಕೂ ಮುಂಚೆ ನಾನು ಮೇಯ್ನಾಗಿ ಗ್ರೀನ್ ಟೀ ಹಾಗೂ ಲೆಮನನ್ನು ಕುಡಿತೀನಿ. ಸಮ್ ರೀಸನ್ಸಿಂದ ಕೆಲಸ ಮಾಡಿಕೊಂಡು ಮಕ್ಕಳದು ನಮ್ಮ ಮನೆಯವರು ಬೇರೆ ಎಲ್ಲ ಹೋಗಬೇಕು ಅಂತ ಆ ಥರ ಮಾಡ್ತಿರೋದ್ರಿಂದ ನಾನು ಏನೂ ಮಾಡೋಕ್ಕಾಗಲಿಲ್ಲ. ಸೊ ಹಂಗಾಗಿ ಬ್ರೇಕ್ಫಾಸ್ಟ್ ಜೊತೆಗೇ ಕುಡ್ಕೊಂಡು ಬಿಡೋಣ ಅಥವಾ ಬ್ರೇಕ್ಫಾಸ್ಟ್ ಆದಮೇಲೆ ಕುಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಆ್ಯಂಡ್ ಬೆಳಗ್ಗೆ ಎದ್ದಿದ ತಕ್ಷಣ ಬಿಸಿನೀರಿಗೆ ಗ್ರೀನ್ ಟೀ ಹಾಗೂ ಸ್ವಲ್ಪ ಲೆಮನನ್ನು ಕುಡಿತೀನಿ. ಆ್ಯಂಡ್ ನಮ್ಮ ಮನೆಯವ್ರಿಗೆ ಬ್ರೇಕ್ಫಾಸ್ಟ್ ಕೂಡ ಬಾಕ್ಸಿಗೆ ಕೂಡ ಪ್ಯಾಕ್ ಮಾಡು ಅಂತ ಹೇಳಿದ್ರು, ಪ್ಯಾಕ್ ಮಾಡಿ. ಮತ್ತು ರೋಸ್ ಬಿಟ್ಟಿತ್ತಲ್ವ, ಹಂಗೆ ನನಗೆ ಕಿತ್ತೋಕ್ಕೆ ಮನಸ್ಸಿಲ್ಲ, ಬಟ್ ಹಂಗೆ ಅರಳೋಗಿ ಬಿದ್ದೋಗ್ಬಿಡುತ್ತೆ ಅಥವಾ ಯಾರಾದರೂ ಕಿತ್ತುಬಿಡ್ತಾರೆ. ಸೊ ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಕಿತ್ಕೊಂಡು ನಮ್ಮ ಮನೆಯವರು ಆಚೆ ಹೋಗ್ತಿದ್ರು. ಆಯಿತು ಅಲ್ಲಿ ದೇವ್ರ ಹತ್ರ ಆದರೂ ಇಡೋಣ ಅಂದ್ಬಿಟ್ಟು ಗಣೇಶನ ಹತ್ರ ಇಡ್ತಿದ್ದೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ರೋಸ್ ಮಾತ್ರ. ನನಗೆ ಏನು ಗೊತ್ತಾ, ಎಲ್ಲ ಕಡೆ ರೋಸ್ ನೋಡ್ತೀವಿ, ಅದು ಕಾಮನ್ನೇ, ಬಟ್ ನಮ್ಮ ಗಿಡದಲ್ಲಿ ಬಿಟ್ಟಾಗ ಏನೋ ಒಂಥರ ಗೊತ್ತಿಲ್ಲದಿರೋ ಅಂಥ ಖುಷಿ ಅಂತ ಅನಿಸುತ್ತೆ. ನನಗೆ ಆ ಥರ ಎಲ್ಲ ಆಸೆ, ತುಂಬ ಗಿಡಗಳನ್ನ ಲೈಕ್ ಬೆಳೆಸ್ಬೇಕು, ಹೂ ಗಿಡಗಳನ್ನ ಅಂತ. ಬಟ್ ನಂಗೆ ಅಷ್ಟು ಸ್ಪೇಸ್ ಇಲ್ಲ, ಏನು ಮಾಡೋಕ್ಕೆ ಆಗಲ್ಲ. ಆ್ಯಂಡ್ ಏನರ ಖುಷಿ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ. ನಾವು ಬೆಳೆಸಿರೋ ಅಂಥ ಗಿಡದಲ್ಲಿ ಒಂದು ಹೂವು ಆಗಿರಲಿ ಅಥವಾ ಏನೋ ಒಂದು ಚಿಗುರು ಬಿಟ್ಟಾಗ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಅಲ್ವಾ. ಪಪ್ಪ ಬಾಯ್ ಮಾಡು. ಪಪ್ಪ ಹೆಂಗಂತಿದ್ದಾರೆ ಅಲ್ಲೋಡಲ್ಲಿ. ಸೇ ಬಾಯ್ ಬಾಯ್ ಮಾಡು. ಬಾಯ್. ಗುಡ್ ಮಾರ್ನಿಂಗ್ ಅಫ್ಕೋರ್ಸ್ ಗುಡ್ ಮಾರ್ನಿಂಗ್ ಅಂದ್ಕೊಳ್ಳಿ. ಇನ್ನು 11:30 ಆಗಿದೆ. ಎಲ್ಲ ಕೆಲಸ ಮುಗಿಸಿ, ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಎಲ್ಲ ಕೆಲಸ ಮುಗಿಸಿ
ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಮಕ್ಕಳಿಗೆಲ್ಲ ಸ್ನಾನಗಳೆಲ್ಲ ಮಾಡಿಸಿ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದೀನಿ. ಮಕ್ಕಳನ್ನ ಆಡಕ್ಕೆ ಬಿಟ್ಟು ಇವಾಗ ಒಂದು ಸ್ವಲ್ಪ ಹೊತ್ತು ಮುಗಿಸ್ಕೊಂಬಿಟ್ಟು. ಆ್ಯಂಡ್ ಒಬ್ಬರು ಕ್ಲೈಂಟ್ ಕೂಡ ಬರ್ತೀವಿ ಅಂತ ಹೇಳಿದರು. ಅವರೂ ಕೂಡ ಮೀಟ್ ಮಾಡಬೇಕಿತ್ತು, ಸ್ವಲ್ಪ ಮಾತಾಡಬೇಕಿತ್ತು. ಸೊ ಹಂಗಾಗಿ ಒಂದು ಸ್ವಲ್ಪ ಬೇಗ ಕೆಲಸ ಮುಗಿಸಿ ಮಕ್ಳನ್ನ ಮಲಗಿಸಿ ಹೋಗೋಣ ಅಂದ್ಬಿಟ್ಟು ಬೇಗ ಕೆಲಸನೂ ಕೂಡ ಮುಗಿಸ್ತಿದ್ದೆ. ಆ್ಯಂಡ್ ಮೇನ್ ಇಂಪಾರ್ಟೆಂಟಾಗಿ ಗ್ರೀನ್ ಟೀ ಕುಡ್ದಿರಲಿಲ್ಲ. ಬೆಳಗ್ಗೆ ಎದ್ದಿದ ತಕ್ಷಣ ಕುಡಿದ್ರೆ ಅದ್ರ ಉಪಯೋಗ ಜಾಸ್ತಿ ಇರುತ್ತೆ. ಯಾವಾಗಲೂ ಕುಡಿದ್ರೆ ಅದ್ರದ್ದು ಉಪಯೋಗ ಕಮ್ಮಿನೇ ಅಂತ ಹೇಳ್ಬೋದು. ಕುಡ್ಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ಆಚೆ ಹೋದೆ. ಕ್ಲೈಂಟನ್ನೆಲ್ಲ ಮೀಟ್ ಆಗಿ ಮನೆಗೆ ಬರ್ತಾ ನನ್ನ ಕೈಯಲ್ಲಿ ನೈಲ್ ಪಾಲಿಶ್ ನೋಡಿದ್ದಾರೆ. ನಮ್ಮ ಮನೆ ಪಕ್ಕ ಅಜ್ಜಿ, ಮಾತು ಬರಲ್ಲ ಆ ಅಜ್ಜಿಗೆ. ನನ್ನ ಕೈಯಲ್ಲಿ ನೈಲ್ ಪಾಲಿಶ್ ನೋಡ್ಬಿಟ್ಟು ನನಗೂ ಹಾಕು ಅಂತ ಕೇಳಿದ್ರು. ಸೈಕ್ ಮಾಡಿದ್ರು, ನಂಗೆ ಅರ್ಥ ಆಗಲಿಲ್ಲ. ಮತ್ತೆ ನನ್ನ ಕೈ ಕಡೆ ನೋಡಿಸಿ ನೈಲ್ ಪಾಲಿಶ್ ನೋಡಿಸಿದಾಗ ನನಗೆ ಅರ್ಥ ಆಯಿತು, ಇವ್ರು ನೈಲ್ ಪಾಲಿಶ್ ಕೇಳ್ತಿದ್ದಾರೆ ಅಂದ್ಬಿಟ್ಟು ಮತ್ತೆ ತಗೊಂಬಂದು ನೈಲ್ ಪಾಲಿಶ್ ಹಾಕಿದೆ. ಬಟ್ ಎಷ್ಟು ಖುಷಿ ಪಟ್ಟರು ಗೊತ್ತಾ. ಪಾಪ ಅವ್ರಿಗೇನೋ ಆಸೆ, ತುಂಬ ಇನೋಸೆಂಟ್ ಅವರು, ಮಾತು ಬರಲ್ಲ ಅವ್ರಿಗೆ. ಅಷ್ಟು ಬಿಟ್ಟರೆ ಎಲ್ಲ ಥರದ ಬುದ್ಧಿ ಇದೆ ಗೊತ್ತಾ. ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಮನೆಯಲ್ಲಿ ಆ್ಯಂಡ್ ಅವ್ರ ಮನೆ ಆಚೆ ಎಲ್ಲ ಅಂದರೆ ತುಂಬ ಖುಷಿ ಅಂತ ಅನಿಸುತ್ತೆ. ಆ್ಯಂಡ್ ನಮ್ಮನ್ನು ಮಾತಾಡೋದು ರೀತಿ ಎಲ್ಲ ಆಗಿರ್ಬೋದು, ತುಂಬ ಒಳ್ಳೆ ವ್ಯಕ್ತಿ ಅವರು. ಬಟ್ ದೇವ್ರವ್ರಿಗೆ ಮಾತಿಲ್ಲದೆ ಮಾಡಿದ್ದಾರೆ. ನನಗೆ ನಮ್ಮ ಅಜ್ಜಿ ಇಲ್ಲ ಅಂದರೆ ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು, ಮಕ್ಕಳಿಗೆ ಹಣ್ಣು ಸುಳ್ಕೊಡೋದಾಗಿರಲಿ, ಅಥವಾ ನಮ್ಮ ಮನೇಲಿ ಏನಾದರೂ ಊರಿಂದ ಕಾಯೆಲ್ಲ ತಂದಿದ್ರೆ ಸುಳ್ಕೊಡೋದು, ಎಷ್ಟು ಹೆಲ್ಪ್ ಮಾಡ್ತಾರೆ. ತುಂಬ ಖುಷಿ ಅನಿಸುತ್ತೆ. ನನಗೊಂದೊಂದ್ಸರಿ ಅನಿಸುತ್ತೆ ಗೊತ್ತಾ, ಯಾರು ಇಲ್ದವ್ರಿಗೆ ದೇವರು ಇಂಥವ್ರ ರೂಪದಲ್ಲಿ ದೇವರು ನಮ್ಗೆ ಯಾರನ್ನೋ ಒಬ್ಬರನ್ನ ಕಳಿಸ್ತಾರೆ ಅಂತ ಅವಾಗ ಅನಿಸುತ್ತೆ, ಖುಷಿ ಅನಿಸುತ್ತೆ. ಸೊ ನಾನು ಹಂಗೆ ನನ್ನ ಕೈಲಾದಷ್ಟು ನಾನು ಪ್ರೀತಿನ ಮಾಡ್ತೀನಿ. ನನ್ನ ಕೈಲಾಗಿರೋಷ್ಟು ನನ್ನ ಹತ್ರ ಏನಿದೆ ಅದನ್ನು ಕೊಡ್ತೀನಿ. ಆ್ಯಂಡ್ ಅವರು ಹಾಕಿದ್ಮೇಲೆ ಅವ್ರ ಮುಖದಲ್ಲಿ ಖುಷಿ ನೋಡೋಕೆ ನನಗೆ ಎಷ್ಟು ಖುಷಿ ಅಂತ ಅನ್ನಿಸ್ತು. ಪಿಂಕೆ ತೊಗೊಂಡು ಬಂದು ಪಿಂಕ್ ನೋಡಿಸಿ ಹಾಕು ಅಂದರು. ಸೊ ಹಂಗಾಗಿ ಹಾಕಿದೆ, ತುಂಬ ಖುಷಿಪಟ್ಟರು. ಆ್ಯಂಡ್ ಈ ಚಿಕ್ಕ ಪುಟ್ಟ ಅದರಲ್ಲಿ ಎಷ್ಟೊಂದು ಖುಷಿ ಅಂತ ಅನಿಸುತ್ತೆ ಅಲ್ವಾ. ಸೊ ಅವ್ರು ನೋಡ್ಕೊಂಡು ಖುಷಿ ಪಡ್ತಾಯಿದ್ರು. ನನಗೂ ಒಂಥರ ಖುಷಿ ಆಯಿತು. ಮತ್ತು ನಮ್ಮ ಮನೆಯವ್ರು ಕೂಡ ಬಂದರು. ಅವ್ರಿಗೂ ಕೂಡ ಟೀ ಆ್ಯಂಡ್ ಅವ್ರಿಗೆ ಬ್ರೆಡ್ ಟೋಸ್ಟ್ ಅಂದರೆ ತುಂಬ ಇಷ್ಟ. ನಾನು ಮಾಡೋದು ಬೇರೆ ಎಲ್ಲೂ ಇಷ್ಟ ಆಗಲ್ಲ, ನಾನು ಮಾಡೋದು ಇಷ್ಟ. ಹಂಗಾಗಿ ಅವ್ರಿಗೂ ಮಾಡಿಕೊಟ್ಟು ಅವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ನೈಟ್ ನಮ್ಮ ಪಾಪುಗೆ ಫೀಡಿಂಗ್ ಬಿಟ್ಟು ಗುಡ್ ಮಾರ್ನಿಂಗ್ ಮಾಡಲ್ವಾ. ನಮ್ಮ ಪಾಪು ಪದ್ಧತಿ ನೋಡಿ. ಹಾಯ್ ಹಾಯ್ ಸಿ ಹಾಯ್. ನೋಡಿ ನಮ್ಮ ಮುದ್ದು ಮರಿನ ಪಾಪ. ಎಸ್ ಮೇಡಮ್ನವರು ರಾತ್ರಿ ಎಲ್ಲ ನಿದ್ದೆ ಹೋಗಿಲ್ಲ. ಅವ್ರ ಮಮ್ಮಿನೂ ನಿದ್ದೆ ಹೋಗಕ್ಕೆ ಬಿಟ್ಟಿಲ್ಲ ಹಾಲು ಕುಡಿಸ್ದೇ ಇರೋದಕ್ಕೆ. ಒಂಚೂರು ಆರಲಿ ನಿಮಗೆ ಸಾಕ್ಸ್ ಹಾಕ್ಬಿಡ್ತೀನಮ್ಮ. ಸಾಕ್ಸ್ ಹಾಕಲ್ಲ, ಸಾಕ್ಸು ಹೆಂಚಿನಿ ಸಾಕ್ಸು. ಚಳಿ ಅಲ್ವಾ ಅಮ್ಮ. ಎಷ್ಟು ಗೊತ್ತಮ್ಮ, 4 ಗಂಟೆಯಲ್ಲಿ ಬ್ಲಿಂಕಿಟಿಂದ ಹಾಲು ಆರ್ಡ್ರ್ ಮಾಡಿದ್ದೀನಿ. ನಿನ್ನೆದು ಹಾಲು ಇರಲಿಲ್ಲ, ಅದಕ್ಕೆ ಇವಾಗ ಆರ್ಡರ್ ಮಾಡಿ ಹಾಲು ಮೊಸರು ಎಲ್ಲದನ್ನು ಇವಾಗ ಕಾಯಿಸಿ ಕೊಡ್ತಿದ್ದೀನಿ ನನ್ನ ಪುಟ್ಟ ಬಂಗಾರಿಗೆ. ನಿನ್ನೆ ಹಗಲೆಲ್ಲ ಹೆಂಗ ಇದ್ಬಿಟ್ಲು. ರಾತ್ರಿ ಒಂಚೂರು ಗಲಾಟೆ ಮಾಡಿದ್ಲು ಪಾಪ. ವರ್ಷದಿಂದ ಒಂದು ವರ್ಷದ ಮೇಲೆ 3 ತಿಂಗಳಾಯಿತು. ಇಷ್ಟು ದಿನ ಪಾಪ ಚೆನ್ನಾಗಿ ನೈಟಲ್ಲಿ ಅವಳಿಗೆ ಪಕ್ಕದಲ್ಲಿ ಕುಡಿದು ಅಭ್ಯಾಸ ಆಗಿತ್ತು. ಎಂಥವ್ರಿಗೂ ಕಷ್ಟ ಇರುತ್ತೆ. ಏನ್ಮ ಮಾಡಬಾರ್ದು. ನನಗೆ ಅವಳು ರಾತ್ರಿ ಎಲ್ಲ ಅಳ್ತಾ ಇದ್ದರೆ ಅಳು ಬಂದ್ಬಿಡ್ತು. ಇರಮ್ಮ ಟೋಪಿ ಹಾಕ್ಕೊಂಬರ್ತೀನಿ, ಟೋಪಿ ಹಾಕ್ಕೊಡ್ತೀನಿ, ನಿಂಗೂ ಹಾಕ್ಕೊಡ್ತೀನಿ. ಹಾಯ್, ಚೆನ್ನಾಗಿದ್ಯಾ? ಚೆನ್ನಾಗಿ ಕಾಣ್ತಿದ್ದೀನ? ನೀನು ಅಷ್ಟೇ ಹಿಂಗೆ ಬೆಚ್ಚಗಿರಮ್ಮ, ಚಳಿ ಆಗುತ್ತೆ. ಹಾಕ್ಕೊಡ್ತೀನಿ ಕೂಡ. ಚೆಲ್ಬೇಡ, ಚೆಲ್ದಿರ ಹಾಕು. ಗುಡ್ ಗರ್ಲ್. ಚೆಲ್ಕೊಂಡು ಹಾಕಿದ್ದಕ್ಕೆ ಇವಾಗ
ನನ್ನ ಬಂಗಾರಿ ಕುಡಿತಾಳೆ. ಮೊಸರು ಹಾಲು ಜೊತೆಗೆ ಇದು ಬ್ರೆಡ್ ಆರ್ಡ್ರ್ ಮಾಡುತ್ತೆ. ಲೈಕ್ ಇದು ಏನು ಅಂತಂದರೆ 0 ಮೈದಾ ಮಿಲ್ಕ್ ಬ್ರೆಡ್ ಅಂತ. ಕೊಡಿ. ಬ್ರೆಡ್ ಮಾಡಿದ್ರೆ ಮತ್ತೆ ಹಾಲು ಕುಡಿಯಲ್ಲ, ಕುಡ್ಕೊಂಬಿಡ್ಲಿ. ವಿತ್ ಪೀನಟ್ ಬಟರ್ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ತಿನ್ಕೊಂಬಿಡ್ತೀನಿ. ಬೆಳಗ್ಗೆ ಒಂಚೂರು ಅಷ್ಟು ಅನಿಸುತ್ತೆ ನನಗೆ. ಕಾಫಿ ಎಲ್ಲ ಕುಡಿಯಲ್ಲ, ಇಷ್ಟ ಆದರೂ ಕುಡಿಯಲ್ಲ. ಆ್ಯಕ್ಚುಲಿ ನಮ್ಮ ಚಿಕ್ಕ ಪಾಪು ಬಾಟ್ಲ್ ಹಾಲು ಕುಡಿಯೋದಿಲ್ಲ. ಇವಾಗ ಹಂಗೆ ಕುಡಿದವಳೆ. ಅವಳು ಬಾಟ್ಲ್ ಹಾಲು ಅಭ್ಯಾಸನೇ ಇಲ್ಲ. ನಮ್ಮಮ್ಮ ಹೇಳ್ತಾನೆ ಇದ್ರು, ಬಿಡಿಸು ಅವಳಿಗೆ ಬುದ್ಧಿ ಬಂದರೆ ಆಗಲ್ಲ ಅಂತೆ. ನಾನು ಪರವಾಗಿಲ್ಲ ಅಂತ ಅಂದ್ಕೊಂಡಿದ್ದೆ. ಅವಳು ನಾನು ಏನಕ್ಕೆ ಇಷ್ಟು ದಿನ ಕುಡಿಸ್ದೆ ಅಂದರೆ ಲೈಕ್ ತುಂಬ ಸಣ್ಣ. ಬೇರೆ ಮಕ್ಳಿಗೆ ಹೋಲಿಸಿದ್ರೆ ನಮ್ಮ ಪಾಪು ತುಂಬ ಸಣ್ಣ. ಅದಕ್ಕೆ ನನಗೆ ಅವಳು ಹಂಗಿರೋದು ನೋಡಿದಾಗ ಅಕಸ್ಮಾತ್ ಹಾಲು ಕುಡಿಯೋದು ಬಿಟ್ಬಿಟ್ರೆ ಇನ್ನೂ ಎಷ್ಟು ಸಣ್ಣ ಆಗಿಬಿಡ್ತಾಳೇನೋ ಅಂತ ಬೈಕೆ ಕುಡಿಸ್ತಾ ಇದ್ದೆ. ಲಿಟ್ರಲಿ ರಾತ್ರಿ ಅಳು ಅಂದ್ಬಿಟ್ಟು ಅಮ್ಮ ಕೊಡಿ ಒಂಚೂರಂಗೆ ಹೊಟ್ಟೆಗೆ ಬಿತ್ತು. ಕೊಡಿ ನಂದು ಕೊಡು ನಂದು ಕೊಡಿ ನಿಂದು. ಆ್ಯಂಡ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನನ್ನ ಮಕ್ಕಳಿಗೆ ಏನೇನು ಫುಡ್ ಕೊಡ್ತೀನಿ ಆ್ಯಂಡ್ ಯಾವ ಥರ ಅಡುಗೆ ಮಾಡಿಕೊಡ್ತೀನಿ, ಯಾವ ಥರ ಫ್ರೂಟ್ಸ್ ಕೊಡ್ತೀನಿ, ಹೆಂಗೆಲ್ಲ ಕೊಡ್ತೀನಿ ಅನ್ನೋದನ್ನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಕ್ಚುಲಿ ಲಾಸ್ಟ್ ಒಂದು ವ್ಲಾಗಲ್ಲಿ ಯಾರೋ ಒಬ್ರು ಕಾಮೆಂಟ್ ಮಾಡಿದರು ವೆಯ್ಟ್ ಗೇನ್ ಆಗೋಕ್ಕೆ ಕೊಡಿ ಅಂತ. ನೋಡಿ ನಾನು ಎಷ್ಟೆಲ್ಲ ಯಾವ್ಯಾವ ಥರ ಫುಡ್ ಕೊಡ್ತೀನಿ ಅಂತ ನನಗೆ ಗೊತ್ತಾ. ಎಲ್ಲ ಥರದ್ದು ಟ್ರೈ ಮಾಡಿಕೊಟ್ಟಿದ್ದೀನಿ. ನನ್ನ ಮಗಳು ದಪ್ಪನೇ ಆಗಿಲ್ಲ. ಸೊ ನನಗನ್ಸುತ್ತೆ ಇದು ತಿಂತಾರೆ ದಪ್ಪ ಆಗ್ತಾರೆ, ಇದು ತಿಂದರೆ ದಪ್ಪ ಆಗಲ್ಲ, ಅದಲ್ಲ. ಎಂಡ್ ಆಫ್ ದಿ ಡೇ ಅವಳು ದಪ್ಪ ಆಗಿಲ್ಲ ಅಂದರೂ ಸ್ಟ್ರಾಂಗ್ ಇದ್ದಾಳೆ. ಒಂದು 6 months ತುಂಬ ಚೆನ್ನಾಗಿದ್ಲು, ಚಬ್ಬಿಯಾಗಿ ಗುಂಡಿಗೆ. ಬಟ್ ಮತ್ತೆ ಅವಳು ದಪ್ಪನೇ ಆಗಲಿಲ್ಲ. ಎಲ್ಲ ಥರದ ಫುಡ್ಸು ಏನೇನೆಲ್ಲ ಮಾಡಬೇಕು ಎಲ್ಲದರಲ್ಲೂ ಕೆಲವೊಂದಂತೂ ವೆಯ್ಟ್ ಗೇನ್ ರೆಸಿಪೀಸ್ ಇದೆ. ಬಟ್ ನಾನು ನನ್ನ ಮಗಳಿಗೆ ಎಲ್ಲ ಥರದ್ರಲ್ಲೂ ಟ್ರೈ ಮಾಡಿದ್ದೀನಿ. ಎಲ್ಲ ಥರದ ರೆಸಿಪೀಸ್ನು ಟ್ರೈ ಮಾಡಿ ತಿನ್ನಿಸಿ. ಬಟ್ ಅವಳು ದಪ್ಪ ಆಗಲಿಲ್ಲ. ಬಿಕಾಸ್ ಏನೋ ಗೊತ್ತಿಲ್ಲ, ಅವಳು ದಪ್ಪ ಆಗಲಿಲ್ಲ. ಬಟ್ ಸ್ಟ್ರಾಂಗ್ ಆಗಿದ್ದಾಳೆ. ಶಿ ಈಸ್ ವೆರಿ ಸ್ಟ್ರಾಂಗ್ ಆಗಿರೋದನ್ನ ನಾನು ಯಾವತ್ತೂ ತಲೆ ಕೆಡಿಸ್ಕೊಳ್ಳಿಲ್ಲ. ಅಯ್ಯೋ ದಪ್ಪ ಇಲ್ವಲ್ಲ ಅಂತ. ಸೊ ಆರಾಮಾಗಿ ತಿನ್ಕೊಂಡು ಮಾಡ್ಕೊಂಡು ಆರಾಮಾಗಿದ್ದಾಳೆ. ನೋಡಿ ನೆನ್ನೆಯಿಂದ ಹಾಲು ಕುಡಿಸಿಲ್ಲ ಅಂತಂದ್ರು, ಅದು ಇದು ತಿನ್ಕೊಂಡು ಚೆನ್ನಾಗಿದ್ದಾಳೆ. ಸೊ ಟೆನ್ಷನ್ ಏನಿಲ್ಲ. ಸೊ ನೀವು ಆದಷ್ಟು ದಪ್ಪ ಆಗೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅವ್ರು ಹೆಲ್ದಿ ಆಗಿದ್ದಾರಾ, ಸ್ಟ್ರಾಂಗ್ ಆಗಿದ್ದಾರಾ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ಆ್ಯಂಡ್ ಈ ಅಮ್ಮ ಇಲ್ಲಿಡು ಗ್ಲಾಸ್ ತಗೋ ಮೊಮ್ಮ ಕೊಡಿ ಅಮ್ಮ. ಸೊ ಆಯಿತು, ನಾನು ಕೂಡ ಕೆಲವೊಂದು ರೆಸಿಪೀಸ್ನ ಶೇರ್ ಮಾಡ್ತೀನಿ, ಟ್ರೈ ಮಾಡಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಮಾಡು. ಬಾಯ್. ಮೂಡಿಲ್ಲ ಮಾಡಲ್ಲ. ಬಾಯ್ ಗೈಸ್. ಪುಚ್ಚೋಬೇಕಂತೆ. ಬಾಯ್ ಗೈಸ್.